ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ ಮೋಸ್ಟ್ ಇಂಪಾರ್ಟೆಂಟ್, ಸೊ ಇವು ಓದ್ಕೊಳ್ಳೇಬೇಕು ಎಕ್ಸಾಮಿಗೆ ಅನ್ನೋ ಒಂದು ಕ್ವಶನ್ ಆನ್ಸರ್ಸ್ಗಳನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತಿದ್ದೀನಿ. ಈಗ ಆಲ್ರೆಡಿ ನೀವು ಎಲ್ಲವನ್ನ ಪ್ರಾಕ್ಟೀಸ್ ಮಾಡಿದ್ದೀರಾ ಮಕ್ಕಳ. ಸೊ ಇದು ನಿಮ್ಮ ಲಾಸ್ಟ್ ಮಿನಿಟ್ ಸ್ಟಡೀಸ್ ಆಗಿರ್ತದೆ. ಇವೆಲ್ಲವನ್ನ ರಿವೈಸ್ ಮಾಡೋವಂಥ ಸಮಯ ಆಗಿರ್ತದೆ ಈಗ ನಿಮಗೆ. ಸೊ ಈಗ ಯಾವೆಲ್ಲ ಕ್ವಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್, ಯಾವಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ರಿವೈಸ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ. ಮೊದಲನೇದಾಗಿ ತುಂಬ ಇಂಪಾರ್ಟೆಂಟ್ ಅಪ್ಪ ಅಂತ ಹೇಳಿದ್ರೆ ರಾಸಾಯನಿಕ ಕ್ರಿಯೆಗಳನ್ನು ಸರಿದೂಗಿಸುವುದು ವೆರಿ ಇಂಪಾರ್ಟೆಂಟ್. ಯಾಕೆಂದರೆ 3 ಅಂಕಕ್ಕೆ ಡೆಫಿನೆಟ್ ಕ್ವಶನ್ಸ್ ಮಕ್ಕಳ ಇದು ಬಂದೇ ಬರ್ತದೆ. ಯಾಕೆಂದರೆ ಈ ಚಾಪ್ಟರಿಂದ ಇರೋದೇ ಹಾಗೆ. 1 ಅಂಕಕ್ಕೆ MCQನಲ್ಲಿ ಅಥವಾ 1 ವರ್ಡ್ ಆನ್ಸರಲ್ಲಿ ಬಂದರೆ ಇನ್ನು 3 ಅಂಕಕ್ಕೆ ನಿಮಗೆ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸಿ ಬರ್ಸ್ಲಿಕ್ಕೆ ಕೇಳ್ತಾರೆ ಮಕ್ಕಳ. ಹಾಗಾಗಿ ಎಲ್ಲ ರೀತಿಯ ಪ್ರತಿಯೊಂದು ಸಮೀಕರಣಗಳನ್ನು ಕೊಡಲಾಗಿದೆ ಮಕ್ಕಳ. ಲೋಹಗಳೊಂದಿಗೆ ಯಾವ ರೀತಿ ವರ್ತನೆ, ಅಲ್ಲೂ ಸಹ ಸಮೀಕರಣಗಳಿದ್ದಾವೆ, ಅದನ್ನು ನೋಡ್ಕೊಳ್ಳಿ. ಇಲ್ಲೇನಾಗಿದೆ, ಲೋಹೀಯ ಕಾರ್ಬೋನೇಟ್ ಅಥವಾ ಲೋಹೀಯ ಹೈಡ್ರೋಜನ್ ಕಾರ್ಬೋನೇಟುಗಳೊಂದಿಗೆ ಯಾವ ರೀತಿ ವರ್ತಿಸ್ತಾ ಇದೆ, ಸೊ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರತ್ಯಾಮ್ಲಗಳೊಂದಿಗೆ ಯಾವ ರೀತಿ ವರ್ತನೆ, ಮತ್ತು ಲೋಹೀಯ ಆಕ್ಸೈಡ್ಗಳೊಂದಿಗೆ ನೀರಿನ ಜೊತೆ ಯಾವ ರೀತಿ ವರ್ತಿಸ್ತಾ ಇದೆ. ಸೊ ಇದು ಬರೀ ನಿಮಗೆ ಡೆಫಿನೇಷನ್ಸ್ ಆಗಿ ಹಾಗೆ ಅಲ್ಲ, ಪ್ರಾಡಕ್ಟ್ಸ್ ಮಾತ್ರ ನೋಡ್ಕೋಬೇಕು ಅಂತಲ್ಲ, ಪ್ರತಿಯೊಂದನ್ನು ನೋಡ್ಕೊಳ್ಳಿ ಮಕ್ಕಳ. ಏಕೆಂದರೆ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಪ್ರತ್ಯಾಮ್ಲಗಳ ವರ್ತನೆ. ಸೊ ಲೋಹಗಳೊಂದಿಗೆ ಯಾವ ರೀತಿ ವರ್ತಿಸ್ತದೆ, ಅಲ್ಲಿ ರಾಸಾಯನಿಕ ಸಮೀಕರಣ ನೋಡ್ಕೋಬೇಕು. ಆಮ್ಲಜನಕದ ಜೊತೆ, ಲೋಹೀಯ ಆಕ್ಸೈಡ್ಗಳೊಂದಿಗೆ, ಆಮ್ಲದೊಂದಿಗೆ, ನೀರಿನೊಂದಿಗೆ. ಫಾರ್ ಎಕ್ಸಾಂಪಲ್ಲು, ಪ್ರತ್ಯಾಮ್ಲಗಳು ನೀರಿನೊಂದಿಗೆ ವಿಲೀನಗೊಂಡಾಗ OH ಅಯಾನುಗಳನ್ನು ಬಿಡುಗಡೆ ಮಾಡ್ತವೆ. ಅದು ಗೊತ್ತಿರಬೇಕು ಏನನ್ನು ಬಿಡುಗಡೆ ಮಾಡ್ತಾ ಇದೆ. ನೆಕ್ಸ್ಟ್ ಲೋಹೀಯ ಆಕ್ಸೈಡ್ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಲವಣ ಮತ್ತು ನೀರು ಉತ್ಪಾದನೆ ಆಗ್ತದೆ. ಸೊ ಹಾಗಾಗಿ ಪ್ರತಿಯೊಂದನ್ನು ಸಹ ನೋಡ್ಕೊಳ್ಳಿ ಮಕ್ಕಳ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಪಾದರಸದ ಉದ್ಧರಣೆ. ಯಾಕೆ ಅಂತ ಹೇಳಿದ್ರೆ ಇವೆಲ್ಲ ರಾಸಾಯನಿಕ ಸಮೀಕರಣಗಳು ಎಕ್ಸಾಮಲ್ಲಿ ಕೇಳುವ ಸಾಧ್ಯತೆ ಇರ್ತವೆ. ಹಾಗಾಗಿ ಒಟ್ಟಿಗೆ ಎಲ್ಲ ಚಾಪ್ಟರ್ದು ಸೇರಿಸಿ ಕೊಟ್ಟಿರೋದು ಮಕ್ಕಳು, ಹಾಗಾಗಿ ನೋಡ್ಕೊಳ್ಳಿ. ಸೊ ಪಾದರಸದ ಉದ್ಧರಣೆ, HgS ಅಂದರೆ ಪಾದರಸ. ಸೊ HgS ಪ್ಲಸ್ O2 gives to HgO ಪ್ಲಸ್ SO2. ಸೊ ಅದು ಸಮೀಕರಣ ಸರಿದೂಗಿಸಿ ಬರೆದಿರಬೇಕು. ತಾಮ್ರದ ಉದಾಹರಣೆಯನ್ನು ನೋಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ಸಲ್ಫೈಡ್ ಅದಿರು, ಉರಿಯುವಿಕೆ ಮತ್ತು ಕಾಯಿಸುವಿಕೆ. ಸೊ ಅವೆರಡು ನೋಡಿ ಇಲ್ಲೇ ಬರ್ತದೆ, ಉರಿಯುವಿಕೆ ಕಾಯಿಸುವಿಕೆ, ಅವೆರಡನ್ನೂ ಸಹ ಗಮನ ಕೊಟ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಥರ್ಮೈಟ್ ಕ್ರಿಯೆ ಎಂದರೇನು, ಸೊ ಅದು ಸಹ ಇಂಪಾರ್ಟೆಂಟ್, ತುಂಬ ಬಾರಿ ಕೇಳ್ತಾ ಇರ್ತಾರೆ. ಸೊ ಆ ಒಂದು ಇದನ್ನು ಈಕ್ವೇಷನ್ಸ್ಗಳನ್ನ ಸಮೀಕರಣಗಳನ್ನು ಸಹ ನೋಡ್ಕೊಳ್ಳಿ. ನೆಕ್ಸ್ಟ್ ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳು. ಸೊ ಅದರಲ್ಲಿ ದಹನ ಕ್ರಿಯೆ ಬರ್ತದೆ, ಸಂಕಲನ ಬರ್ತದೆ. ಸಂಕಲನ ಕ್ರಿಯೆ ಅಂದರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಪೆಲ್ಲೋಡಿಯಂ ಅಥವಾ ನಿಕ್ಕಲ್ನಂತಹ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಹೈಡ್ರೋಜನನ್ನು ಸೇರಿಸಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ಪರಿವರ್ತಿಸುವಂತಹ ಒಂದು ಕ್ರಿಯೆ ಆಗಿರ್ತದೆ. ಆದೇಶನ ಕ್ರಿಯೆ, ಉತ್ಕರ್ಷಣ ಕ್ರಿಯೆ, ಇದೆಲ್ಲ ನೀವು ವೆರಿ ಇಂಪಾರ್ಟೆಂಟ್ ನೋಡ್ಕೋಬೇಕು. ನೆಕ್ಸ್ಟ್ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ. ಒಟ್ಟಾರೆ ಎಲ್ಲ ಸಮೀಕರಣಗಳನ್ನು ಸರಿದೂಗಿಸಿ ಕೊಟ್ಟಿದ್ದೀವಿ. ಇದಿಷ್ಟನ್ನು ಪ್ರತಿಯೊಂದನ್ನು ನೋಡಿ ಎಲ್ಲವನ್ನ ನೀವು ಅಭ್ಯಾಸವನ್ನು ಮಾಡ್ಕೊಳ್ತಾ ಹೋಗಬೇಕು ಮಕ್ಕಳು. ಒಟ್ಟಾರೆ ನಿಮಗೆ ಇಲ್ಲಿ 15 ಸಮೀಕರಣಗಳನ್ನು ಕೊಡಲಾಗಿದೆಯಲ್ಲ, ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ನಾವು ನಿಯಮಗಳನ್ನು ನೋಡ್ತಾ ಹೋಗೋಣ. ಯಾವೆಲ್ಲ ನಿಯಮಗಳು ವೆರಿ ಇಂಪಾರ್ಟೆಂಟ್. ಸೊ ನಮಗೆ ಗೊತ್ತಿದೆ ಶಕ್ತಿ ಸಂರಕ್ಷಣಾ ನಿಯಮ, ಅದನ್ನು ಲಯಗೊಳಿಸ್ಲಿಕ್ಕೂ ಆಗಲ್ಲ, ಸೃಷ್ಟಿಗೊಳಿಸ್ಲಿಕ್ಕೂ ಆಗಲ್ಲ. ಆದರೆ ಒಂದು ಇದರಿಂದ ಇನ್ನೊಂದು ಹಂತಕ್ಕೆ ವರ್ಗಾವಣೆಯನ್ನು ಮಾಡ್ಬೋದು. ಸೊ ಇದರಲ್ಲಿ ನಾವು ಆಹಾರ ಸರಪಳಿಯಲ್ಲಿ ಶಕ್ತಿಯ ಹರಿವು ಏಕಮುಖವಾಗಿರ್ತದೆ, ಮತ್ತು ಪ್ರತಿ ಆಹಾರ ಸರಪಳಿಯಲ್ಲಿ ಒಂದು ಇದರಿಂದ ಮತ್ತೊಂದು ಇದಕ್ಕೆ ಹಂತಕ್ಕೆ ವರ್ಗಾವಣೆ ಆಗಬೇಕಾದ್ರೆ ಸೊ 10% ಮಾತ್ರ ಏನಾಗ್ತದೆ, ಅದು ಮುಂದಕ್ಕೆ ಹೋಗ್ತದೆ. ಅದನ್ನು ಸಹ ನೋಡ್ಕೋಬೇಕಾಗ್ತದೆ. ನೆಕ್ಸ್ಟ್ ನೀವು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಓಮ್ನ ನಿಯಮಗಳು. ಸೊ ಓಮ್ನ ನಿಯಮ ಬಹಳಷ್ಟು ಬಾರಿ ಎಕ್ಸಾಮಲ್ಲೂ ಸಹ ಕೇಳ್ತಾರೆ, ಇದು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೂ ಸಹ ಕೇಳಲಾಗ್ತದೆ ಮಕ್ಕಳ. ಹಾಗಾಗಿ ಈ ಕ್ವಶನನ್ನು ಕಾನ್ಸಂಟ್ರೇಟ್ ಮಾಡಿ ನೋಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ಜೌಲ್ನ ಉಷ್ಣೋತ್ಪಾದನಾ ನಿಯಮ. ಸೊ ಅದು ಸಹ ವೆರಿ ಇಂಪಾರ್ಟೆಂಟ್. 1 ಅಂಕಕ್ಕೆ ಅಥವಾ 2 ಅಂಕಕ್ಕೆ ಕೇಳುವ ಸಾಧ್ಯತೆಗಳಿರ್ತವೆ, ಅಥವಾ ಎಲ್ಲೆಲ್ಲಿ ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ಬಳಸಲಾಗ್ತದೆ, ಯಾವೆಲ್ಲ ಉಪಕರಣಗಳಲ್ಲಿ ಬಳಸಲಾಗ್ತದೆ, ಸೊ ಅದು ಸಹ ಇಂಪಾರ್ಟೆಂಟ್ ಆಗಿರ್ತದೆ. ಅದಷ್ಟನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಮ್ಯಾಕ್ಸ್ವೆಲ್ನ ಬಲಗೈ ನಿಯಮ, ಅದೇ ರೀತಿ ಫ್ಲೆಮಿಂಗನ ಎಡಗೈ ನಿಯಮ, ಮೋಟಾರಿನ ತತ್ವ, ಇದಿಷ್ಟನ್ನು
ನೋಡ್ಕೊಳ್ಳಿ ಮಕ್ಕಳ. ಆ್ಯಂಡ್ ನೆಕ್ಸ್ಟ್ ಬಂದರೆ ಬೆಳಕಿನ ಪ್ರತಿಫಲನದ ಮತ್ತು ವಕ್ರೀಭವನ. ಸೊ ಈ ಪಾಠಕ್ಕೆ ಬಂದರೆ ನಮಗೆ ಪ್ರತಿಯೊಂದು ನಿಯಮಗಳು ಸಹ, ಬೆಳಕಿನ ವಕ್ರೀಭವನ ಎಂದರೇನು, ಪ್ರತಿಫಲನ ಎಂದರೇನು, ಅದರ ಮೇಲಿರುವ ನಿಯಮಗಳು ಸಹ ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟ್ ವ್ಯಾಖ್ಯಾನಗಳಿಗೆ ಬಂದರೆ ವಕ್ರತಾ ಕೇಂದ್ರ ಎಂದರೇನು. ಸೊ ದರ್ಪಣ ಅಥವಾ ಮಸೂರದ ಪ್ರತಿಫಲಿಸುವಂತಹ ವಕ್ರ ಮೇಲ್ಮೈಯನ್ನು ರೂಪಿಸುವಂತಹ ಗೋಳದ ಕೇಂದ್ರವಾಗಿರ್ತದೆ. ನೆಕ್ಸ್ಟ್ ವಕ್ರತಾ ತ್ರಿಜ್ಯ, ಪ್ರಧಾನ ಅಕ್ಷ, ಪ್ರಧಾನ ಸಂಗಮ, ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ದರ್ಪಣ ಮತ್ತು ಮಸೂರಕ್ಕೆ ಸಂಬಂಧಿಸಿದಂಥ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಿಯಮಗಳು, ಪ್ರತಿಫಲನದ ನಿಯಮ, ವಕ್ರೀಭವನದ ನಿಯಮ. ಆ ಎರಡೂ ನಿಯಮಗಳನ್ನು ನೋಡ್ಕೊಳ್ಳಿ. ನಿಮ್ಮ ಪ್ರತಿ ಮಾಡೆಲ್ ಕ್ವಶನ್ ಪೇಪರ್ ಕ್ರಾಸ್ ಚೆಕ್ ಮಾಡ್ತಾ ಹೋಗಿ. ಇವನ್ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ 1ಅಲ್ಲೂ ಸಹ ಇದಕ್ಕೆ ಇಂಪಾರ್ಟೆನ್ಸ್ ಕ್ವಶನ್ ಕೊಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಇದೆ ಮಕ್ಕಳ, ಇದಿಷ್ಟನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಉಪಯೋಗಗಳು. ಸೊ ಉಪಯೋಗಗಳಿಗೆ ಬಂದರೆ ಮಕ್ಕಳ pH ಸ್ಕೇಲ್, ನಿಮಗೆ ಆಮ್ಲ, ಪ್ರತ್ಯಾಮ್ಲ, ಲವಣಗಳು, ಆ ಪಾಠದಲ್ಲಿ pH ವ್ಯಾಲ್ಯೂ ಇದೆ ಅಲ್ವಾ, ಅಲ್ಲೊಂದು ಟೇಬಲನ್ನು ಕೊಟ್ಟಿದ್ದಾರೆ ಮಕ್ಕಳ. ಆ ಟೇಬಲನ್ನು ನೋಡ್ಕೊಳ್ಳಿ. ಇರುವೆ ಕಚ್ಚಿದಾಗ ಯಾವ ಆಮ್ಲ ಬಿಡುಗಡೆ ಆಗ್ತದೆ, ಹುಣಸೆಹಣ್ಣಿನಲ್ಲಿ ಯಾವ ಆಮ್ಲ ಇದೆ, ಕಿತ್ತಲೆಯಲ್ಲಿ ಯಾವ ಆಮ್ಲ ಇದೆ, ಮೊಸರಿನ, ಅದೆಲ್ಲವನ್ನು ನೋಡ್ಕೊಳ್ಳಿ. ನೆಕ್ಸ್ಟು pH ಮೌಲ್ಯವು 5.6ಕ್ಕಿಂತ ಕಡಿಮೆ ಆದಾಗ ಅಲ್ಲಿನ ಸವೆತ ಉಂಟಾಗ್ತದೆ. ಹಾಗಾಗಿ ನಾವು ಟೂತ್ ಪೇಸ್ಟನ್ನು ಪ್ರತ್ಯಾಮ್ಲೀಯವಾಗಿ ಬಳಸಬೇಕು, ಅದನ್ನು ನೋಡ್ಕೊಳ್ಳಿ. ಮತ್ತು ಮಳೆ ನೀರಿನಲ್ಲಿ pH ಪ್ರಮಾಣ 5.6ಕ್ಕಿಂತ ಕಡಿಮೆ ಆದರೆ ಆಮ್ಲೀಯ ಮಳೆ ಅಂತ ಹೇಳಿ ಕರಿತೀವಿ. ಇದಿಷ್ಟು ನಿಮಗೆ ಜನರಲ್ ಆಗಿ ನೋಡ್ಕೊಂಡಿರಿ. ನೆಕ್ಸ್ಟ್ ಓಝೋನಿನ ಉಪಯೋಗ ಮತ್ತು ಮಹತ್ವ ತುಂಬ ಬಾರಿ ಕೇಳ್ತಾರೆ ಮಕ್ಕಳ, ಓಝೋನಿನ ಉಪಯೋಗ. ಸೊ ಏನು ಅಂದರೆ ಸೂರ್ಯನ ಬೆಳಕಿನಿಂದ ಬರುವ ನೇರಳಾತೀತ ವಿಕಿರಣಗಳನ್ನ ಭೂಮಿಯ ಮೇಲ್ಮೈಗೆ ಬೀಳದಂತೆ ರಕ್ಷಿಸ್ತದೆ. ಈ ನೇರಳಾತೀತ ವಿಕಿರಣಗಳು ಜೀವಿಗಳಿಗೆ ಹೆಚ್ಚು ಹಾನಿಕಾರಕವಾಗಿದೆ ಮತ್ತು ಚರ್ಮ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆಗಳಿರ್ತವೆ. ಹಾಗಾಗಿ ಇದನ್ನು ಓಝೋನ್ ತುಂಬ ಅವಶ್ಯಕತೆ ಇದೆ, ಅದರ ಮಹತ್ವವನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಎಥನೋಯಿಕ್ ಆಮ್ಲದ ಗುಣಲಕ್ಷಣಗಳು ಮತ್ತು ಉಪಯೋಗಗಳು. ಸೊ ಅದರ ಗುಣಲಕ್ಷಣಗಳು ಏನು ಮತ್ತು ಉಪಯೋಗಗಳನ್ನು ನೋಡ್ಕೋಬೇಕಾಗ್ತದೆ, ಅಷ್ಟನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಗೊತ್ತಿದೆ ಪೀನ ಮಸೂರ ಮತ್ತು ನಿಮ್ನ ಮಸೂರಗಳು. ಸೊ ದೂರದೃಷ್ಟಿ ದೋಷವನ್ನು ನಿವಾರಿಸಲು ಪೀನ ಮಸೂರ ಬಳಸ್ತೀವಿ. ಸಮೀಪ ದೃಷ್ಟಿ ದೋಷವನ್ನು ನಿವಾರಿಸಲು ನಿಮ್ನ ಮಸೂರವನ್ನು ಬಳಸ್ತೀವಿ. ಸೊ ಸಮೀಪ ದೃಷ್ಟಿ ಅಂತ ಹೇಳಿದ್ರೆ ದೂರದಲ್ಲಿರೋ ವಸ್ತುಗಳು ಕಾಣೋದಿಲ್ಲ, ದೂರದೃಷ್ಟಿ ಅಂತ ಹೇಳಿದ್ರೆ ಹತ್ತಿರದಲ್ಲಿರುವಂತಹ ವಸ್ತುಗಳು ಕಾಣೋದಿಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳ. ಮತ್ತು ಏನಕ್ಕೆ ಈ ಒಂದು ದೃಷ್ಟಿ ದೋಷ ಉಂಟಾಗ್ತದೆ ಅದ್ರ ಮೇಲೆ ಪ್ರಶ್ನೆಗಳು ಇರ್ತದೆ. ಆಮೇಲೆ ಕಣ್ಣಿನ ಹೊಂದಾಣಿಕೆ ಎಂದರೇನು, ಪ್ರಿಸ್ಮಯೋಪಿಯಾ, ಅದನ್ನು ಅಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಆಮ್ಲಗಳು, ಲವಣಗಳು ಮತ್ತು ಪ್ರತ್ಯಾಮ್ಲಗಳು. ಆ ಪಾಠಕ್ಕೆ ಬಂದರೆ ಲವಣಗಳು ಮತ್ತು ಅದರ ತಯಾರಿಕೆ, ಅದರ ಉಪಯೋಗಗಳು ವೆರಿ ಇಂಪಾರ್ಟೆಂಟ್. ಸೊ ಈಗ ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ NaCl, ಅದನ್ನು ಯಾವ ರೀತಿ ತಯಾರಿಸ್ತಾರೆ, ಅದರ ಉಪಯೋಗವೇನು. ಚಲುವೆ ಪುಡಿ CaOCl2, ಅದನ್ನ ಎಲ್ಲೆಲ್ಲಿ ಬಳಸಲಾಗ್ತದೆ. ವಾಷಿಂಗ್ ಸೋಡಾ Na2CO3, ಅಡುಗೆ ಸೋಡಾ NaHCO3, ಅದನ್ನು ಎಲ್ಲೆಲ್ಲಿ ಅಣುಸೂತ್ರವನ್ನು ಕಲ್ತ್ಕೊಳ್ಳಿ, ಅದರ ಉಪಯೋಗವನ್ನು ಕಲ್ತ್ಕೊಳ್ಳಿ, ತಯಾರಿಕೆಯನ್ನು ಸಹ ನೀವು ಕಲ್ತ್ಕೋಬೇಕಾಗುತ್ತೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಸೊ ಮೂಳೆಗಳ ಜೋಡಣೆಯಲ್ಲಿ, ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ, ಅಗ್ನಿ ನಿರೋಧಕ ವಸ್ತುಗಳ ತಯಾರಿಕೆಯಲ್ಲಿ ಸೊ ಇವುಗಳನ್ನು ಬಳಸಲಾಗ್ತದೆ. ಈ ರೀತಿ ಇದಿಷ್ಟನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಜೀರ್ಣಾಂಗ ವ್ಯೂಹದ ಭಾಗಗಳು ಮತ್ತು ಅವುಗಳ ಕಾರ್ಯಕ್ಕೆ ಬಂದರೆ ಬಾಯಿ, ಹಲ್ಲು, ನಾಲಿಗೆ, ಲಾಲಾರಸ. ಸೊ ಅವುಗಳ ಕಾರ್ಯವೇನು, ಅನ್ನನಾಳದ್ದು, ಹೈಡ್ರೋಕ್ಲೋರಿಕ್ ಆಮ್ಲ, ಪೆಪ್ಸಿನ್, ಸಣ್ಣ ಕರುಳಿನ ಕೆಲಸ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಗ್ರಂಥಿಗಳು, ಇದು ಮಾನವರಲ್ಲಿ ಗ್ರಂಥಿಗಳು ಮತ್ತು ಸ್ರವಿಕೆಯ ಹಾರ್ಮೋನುಗಳು, ಮಾನವರಲ್ಲಿ ಮತ್ತು ಸಸ್ಯಗಳಲ್ಲಿ ಎರಡರಲ್ಲೂ ಸಹ ನೋಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಪಿಟ್ಯೂಟರಿ ಗ್ರಂಥಿ ಅಂತ ಹೇಳಿದರೆ ಅದೆಲ್ಲಿದೆ, ಮೆದುಳಿನ ಕೆಳಭಾಗದಲ್ಲಿದೆ, ಅದನ್ನು ಬೆಳವಣಿಗೆ ಹಾರ್ಮೋನ್ ಅಂತ ಹೇಳ್ತಾರೆ. ಸೊ ಏನು ಕೆಲಸ ಅದನ್ನು ನೋಡ್ಕೊಳ್ಳಿ. ಅದೇ ರೀತಿ ಥೈರಾಯ್ಡ್, ಸೊ ಅದು ಸಹ ಅದರ ಕೆಲಸ ಥೈರಾಕ್ಸಿನ್ ಆಮ್ಲವನ್ನು ಇದು ಮಾಡ್ತದೆ, ಚಯಾಪಚಯ ಕ್ರಿಯೆಯ ವೇಗವನ್ನು ಹೆಚ್ಚಿಸ್ತದೆ. ಸೊ ನೆಕ್ಸ್ಟು ಪ್ಯಾರಾಥೈರಾಯ್ಡ್ ಗ್ರಂಥಿ. ನೆಕ್ಸ್ಟ್ ಬಂದು ಅಂಡಾಶಯ ಮತ್ತು ವೃಷಣಗಳು, ಇದನ್ನು ಸಂಪೂರ್ಣವಾಗಿ ನೋಡ್ಕೊಂಡಿರಿ ಮಕ್ಕಳ. ನೆಕ್ಸ್ಟ್ ಲ್ಯಾಂಗರ್ಹ್ಯಾನ್ಸ್ ಕಿರುದ್ವೀಪಗಳು. ಸೊ ಇವು ನಮಗೆ ಮಾನವನ ಜಠರದ ಕೆಳಭಾಗದಲ್ಲಿ ಇದು ಬರ್ತದೆ, ಇನ್ಸುಲಿನ್ ಮತ್ತು ಗ್ಲುಕಾಗಾನನ್ನು ಸ್ರವಿಸ್ತದೆ. ಸೊ ಕಂಪ್ಲೀಟಾಗಿ ಅಡ್ರಿನಲ್ ಗ್ರಂಥಿ, ಇದಿಷ್ಟು ನೋಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ಸಸ್ಯ ಹಾರ್ಮೋನಿಗೆ ಬಂದರೆ ಆಕ್ಸಿನ್, ಸೊ ಇದು ಬೆಳವಣಿಗೆಗೆ ಸಹಾಯ ಮಾಡ್ತದೆ. ಆಪ್ಸಿಕ್ ಆಮ್ಲ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತದೆ. ಜಿಬರ್ಲಿನ್ ಕಾಂಡದ ಬೆಳವಣಿಗೆ ಮತ್ತು ಹೂಗಳ ಬೆಳವಣಿಗೆಗೆ ಸಹಾಯ ಮಾಡ್ತದೆ. ಸೈಟೋಕಿನ್ಸ್ ಏನು ಮಾಡ್ತದೆ, ಕೋಶ ವಿಭಜನೆಗೆ ಉತ್ತೇಜನವನ್ನು ನೀಡ್ತದೆ. ಸೊ ಇವನ್ನ ನೋಡ್ಕೊಳ್ಬೇಕು. ನೆಕ್ಸ್ಟ್ ವ್ಯಾಖ್ಯಾನಗಳು. ಸೊ ವ್ಯಾಖ್ಯಾನಗಳಿಗೆ ಬಂದರೆ ರಾಸಾಯನಿಕ ಕ್ರಿಯೆ, ರಾಸಾಯನಿಕ ಸಮೀಕರಣ ಎಂದರೇನು, ರಾಸಾಯನಿಕ ಸಂಯೋಗ, ಅವುಗಳಿಗೆ ಉದಾಹರಣೆ ನೋಡ್ಕೊಳ್ಳಿ. ವಿಭಜನೆ ಅಂದ್ರೇನು,
ಮತ್ತು ಅದರಲ್ಲಿ ಮತ್ತೆ ಉಷ್ಣ ವಿಭಜನೆ ಅಂತ ಬರ್ತದೆ. ಅಂದರೆ ವಿಭಜನೆಯು ಉಷ್ಣದ ಸಹಾಯದಿಂದ ನಡೆಯುತ್ತಿದ್ದರೆ ಅದನ್ನು ಉಷ್ಣ ವಿಭಜನೆ ಅಂತೀವಿ. ನೆಕ್ಸ್ಟಲ್ಲಿ ಅಂತರುಷ್ಣಕ ಮತ್ತು ಬಹಿರುಷ್ಣಕ ಅಂದ್ರೆ ಏನು ಬರ್ತದೆ. ಸೊ ಇವೆಲ್ಲ ಉದ್ವಿಸ್ಥಾನ ಪಲ್ಲಟ. ಸೊ ಈ ಉತ್ಕರ್ಷಣ ಕ್ರಿಯೆ ಅಪಕರ್ಷಣ ಕ್ರಿಯೆ ವೆರಿ ಇಂಪಾರ್ಟೆಂಟ್. ರೆಡಾಕ್ಸ್ ಕ್ರಿಯೆ ಎಂದರೇನು ನೋಡಿ. ಬಹಿರುಷ್ಣಕ ಅಂತರ ಇಷ್ಟಿಷ್ಟು ಹೇಳಿದ್ದೀನಿ. ನೆಕ್ಸ್ಟು ಕಮಟುವಿಕೆ ಮತ್ತು ನಶಿಸುವಿಕೆ. ಕಮಟುವಿಕೆಯನ್ನು ಹೇಗೆ ತಡೆಯಲು ಏನೆಲ್ಲ ಕ್ರಮಗಳನ್ನು ಮಾಡಬೇಕು, ನಶಿಸುವಿಕೆಯನ್ನು ತಡೆಯಲು ಏನೆಲ್ಲ ಕ್ರಮಗಳು, ಅವುಗಳನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಆಗಲೇ ಹೇಳಿದೆ ನೈಸರ್ಗಿಕ ಸೂಚಕಗಳು. ಸೊ ವಿನೆಗರಲ್ಲಿ ಅಸಿಟಿಕ್ ಆಮ್ಲ, ಕಿತ್ತಳೆಯಲ್ಲಿ ಸಿಟ್ರಿಕ್ ಆಮ್ಲ, ಹುಣಸೆ ಟಾರ್ಟಾರಿಕ್ ಆಮ್ಲ, ಇವುಗಳನ್ನು ನೋಡ್ಕೊಳ್ಳಿ. ಸೊ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ನೋಡಿ. ಇವೆಲ್ಲ ಕೃತಕ ಸೂಚಕಗಳು. ಅದರಲ್ಲಿ ಯಾವ ಆಮ್ಲ ಇದೆ, ಸೊ ಪ್ರತ್ಯಾಮ್ಲದಲ್ಲಿ ಯಾವ ಬಣ್ಣಕ್ಕೆ ಬರ್ತದೆ ನೋಡ್ಕೊಳ್ಳಿ. ಯಾಕೆಂದರೆ ಸಮ್ಟೈಮ್ಸಲ್ಲಿ ನಿಮಗೆ ಕೃತಕ ಸೂಚಕಗಳನ್ನು ಕೊಟ್ಬಿಟ್ಟು ಆಮ್ಲ ಹೇಗೆ ನೀವು ಫೈಂಡ್ ಔಟ್ ಮಾಡ್ತೀರಾ, ಇದು ಆಮ್ಲನ ಪ್ರತ್ಯಾಮ್ಲನ ಅಂತ ಕೇಳುವ ಸಾಧ್ಯತೆಗಳಿರ್ತದೆ. ನೆಕ್ಸ್ಟ್ ಕೆಟನೀಕರಣ. ಇದಕ್ಕೆ ಬಂದರೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಿಗೆ ಬಂದರೆ ಕೆಟನೀಕರಣ ಅಂದರೆ ಏನು, ಟೆಟ್ರಾವೇಲೆನ್ಸಿ, ಸಹವೇಲೆನ್ಸಿಯ ಸಂಯುಕ್ತಗಳು, ಸಮಾಂಗತೆ. ಸೊ ಇದನ್ನು ನೋಡ್ಕೊಳ್ಳಿ. ಅನುರೂಪ ಶ್ರೇಣಿ ಅಥವಾ ಸರಣಿ ಅದನ್ನು ನೋಡ್ಕೊಳ್ಳಿ. ಎಸ್ಟರೀಕರಣ, ಸಾಬೂನು, ಉಸಿರಾಟ ಕ್ರಿಯೆ, ದ್ಯುತಿ ಸಂಶ್ಲೇಷಣೆ, ಅದರಲ್ಲಿ ನಡೆಯುವಂತಹ ಜರುಗುವ ಕ್ರಿಯೆಯ ಹಂತಗಳನ್ನು ನೋಡ್ಕೊಳ್ಳಿ ಮಕ್ಕಳ, ಇಂಪಾರ್ಟೆಂಟ್ ಆಗಿರ್ತವೆ. ನೆಕ್ಸ್ಟು ಇಮ್ಮಡಿ ರಕ್ತ ಪರಿಚಲನೆ ಎಂದರೇನು, ನೆಕ್ಸ್ಟ್ ನರಕೋಶ ಅಂದ್ರೇನು, ಪರಾವರ್ತಿತ ಪ್ರತಿಕ್ರಿಯೆ, ಜ್ಞಾನವಾಹಿ ನರಕೋಶಗಳ ಕೆಲಸ, ಕ್ರಿಯಾವಾಹಿ ನರಕೋಶಗಳು. ಸೊ ಪ್ರತಿಯೊಂದು ಇದಿಷ್ಟನ್ನು ನೋಡ್ಕೊಳ್ಳಿ. ಆಹಾರ ಸರಪಳಿಗಳನ್ನು ನೋಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟು ಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳು. ವಿದಳನ ಅಂದ್ರೇನು, ಯಾವ ರೀತಿಯಲ್ಲಿ ಸಂತಾನೋತ್ಪತ್ತಿ ಉಂಟಾಗ್ತದೆ, ತುಂಡರಿಕೆ, ಪುನರುತ್ಪಾದನೆ, ಮೊಗ್ಗಾಗುವಿಕೆ, ಕಾಯಜ ರೀತಿಯ ಸಂತಾನೋತ್ಪತ್ತಿ, ಇವಿಷ್ಟನ್ನು ನಾವು ನೋಡ್ಕೊಳ್ಬೇಕಾಗ್ತದೆ ಮಕ್ಕಳ. ನೆಕ್ಸ್ಟ್ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಭಾಗಗಳು, ಕೇಸರ ಶಲಾಕೆ, ಜೈವಿಕ ಸಂವರ್ಧನೆ. ಸೊ ಇದಿಷ್ಟು ನೋಡ್ಕೊಳ್ಳಿ. ನೆಕ್ಸ್ಟು ದೃಷ್ಟಿವ್ಯಾಪ್ತಿ, ಟೆಂಡಾಲ್ ಪರಿಣಾಮ, ಬೆಳಕಿನ ರೋಹಿತ, ಬೆಳಕಿನ ವರ್ಣ ವಿಭಜನೆ, ಮತ್ತು ಅಲ್ಲಿ ಬಂದರೆ ಯಾವ ರೀತಿ ನಕ್ಷತ್ರಗಳು ಮಿನುಗ್ತವೆ, ಕಾಮನಬಿಲ್ಲು ಹೇಗೆ ಉಂಟಾಗ್ತದೆ, ಆಕಾಶದ ಬಣ್ಣ ಏಕೆ ನೀಲಿಯಾಗಿದೆ, ಅದನ್ನು ನೋಡ್ಕೊಳ್ಳಿ ಮಕ್ಕಳ. ಮತ್ತು ಎಲ್ಲ ವಿದ್ಯುತ್ ವಸ್ತುಗಳು, ಈಗ ವಿದ್ಯುತ್ ಪ್ರವಾಹ ಇರ್ಬೋದು, ವಿಭವಾಂತರ, ಅವುಗಳ ವ್ಯಾಖ್ಯಾನನೂ ಗೊತ್ತಿರಲಿ, ಡೆಫಿನೇಷನ್ನು ಗೊತ್ತಿರಲಿ, ಮತ್ತು ಅವುಗಳ ಅಳೆಯುವಂಥ ಸಾಧನ ಮತ್ತು ಅದರ ಮಾನ ಅದಷ್ಟನ್ನು ಸಹ ಅಳತೆಯ ಮಾನಗಳಷ್ಟನ್ನು ನೋಡ್ಕೊಳ್ಳಿ. ನಿಮಗಿಲ್ಲಿ ಕಾಣಿಸ್ತಾ ಇದೆ. ಇದರ PDF ಹಾಕಿರ್ತೀನಿ ಇದರಲ್ಲಿ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ. ಮಕ್ಕಳ ನೀವು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ನಮ್ಮ ಎಲ್ಲ ವಿಡಿಯೋ ಲಿಂಕ್ ಬರ್ತಾ ಇರ್ತದೆ. ಇಲ್ಲಾದರೆ ನೀವು ನೋಟಿಫಿಕೇಷನ್ ಬಂದಾಗ ನೋಡ್ತೀರಾ. ಟೆಲಿಗ್ರಾಮ್ ಗ್ರೂಪಲ್ಲಿ ನಮ್ಮ ಎಲ್ಲ ಲಿಂಕ್ಗಳಿರ್ತದೆ, ಪ್ರತಿಯೊಂದನ್ನು ನೀವು ನೋಡ್ಕೊಬೋದು. ಹಾಗಾಗಿ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ನೆಕ್ಸ್ಟು ವ್ಯತ್ಯಾಸಗಳು, ರಾಸಾಯನಿಕ ಕ್ರಿಯೆಗೂ ವಿಭಜನೆಗೆ, ಮತ್ತು ಆಮ್ಲಗಳು ಪ್ರತ್ಯಾಮ್ಲಗಳು. ಸೊ ಇದಿಷ್ಟು ಎಲ್ಲವನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಮಕ್ಕಳ. ನೆಕ್ಸ್ಟ್ ಇಂಪಾರ್ಟೆಂಟ್ ಸಾಬೂನುಗಳು ಮತ್ತು ಮಾರ್ಜಕಗಳ ನಡುವಿನ ವ್ಯತ್ಯಾಸ. ಸೊ ಯಾವ ರೀತಿ ಸಾಬೂನು ಕೊಳೆಯನ್ನು ತೆಗಿತದೆ, ಪರ್ಯಾಪ್ತ ಹೈಡ್ರೋಕಾರ್ಬನ್ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗಿರುವಂತಹ ವ್ಯತ್ಯಾಸ, ಆಮ್ಲಜನಕ ಸಹಿತ ಉಸಿರಾಟ, ಆಮ್ಲಜನಕ ರಹಿತ ಉಸಿರಾಟ, ಸ್ವಪೋಷಕ ಮತ್ತು ಪರಪೋಷಕಗಳು, ದ್ಯುತಿ ಅನುವರ್ತನೆ, ಗುರುತ್ವಾನುವರ್ತನೆ, ನಡಿಗೆ, ಪರಾವರ್ತಿತ ಪ್ರತಿಕ್ರಿಯೆ, ಇವುಗಳನ್ನು ನೋಡ್ಕೊಳ್ಳಿ. ಏಕತಳಿ ಪರಾಗಸ್ಪರ್ಶ ಮತ್ತು ನಿಷೇಚನ. ನೆಕ್ಸ್ಟ್ ಗುಣಲಕ್ಷಣಗಳಿಗೆ ಬಂದರೆ ಆಮ್ಲಗಳ ಗುಣಲಕ್ಷಣಗಳು, ಪ್ರತ್ಯಾಮ್ಲಗಳ ಗುಣಲಕ್ಷಣಗಳು, ಲೋಹಗಳ ಭೌತಿಕ ಗುಣಲಕ್ಷಣಗಳು, ಅಲೋಹಗಳ ಭೌತಿಕ ಗುಣಲಕ್ಷಣಗಳು. ಸೊ ಇವುಗಳನ್ನು ನೋಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ಮಾನವರಲ್ಲಿ ಗಂಡು ಸಂತಾನೋತ್ಪತ್ತಿ ವ್ಯೂಹ, ಇವುಗಳ ಕಾರ್ಯವನ್ನು ಕೇಳ್ತಾರೆ. ವೃಷಣಚೀಲ, ವೀರ್ಯನಾಳ, ಪ್ರೋಸ್ಟೇಟ್ ಗ್ರಂಥಿ, ಶಿಶ್ನ. ಮತ್ತು ಹೆಣ್ಣಿನಲ್ಲಿ ಬಂದರೆ ಅಂಡಾಶಯ, ಅಂಡನಾಳ, ಗರ್ಭಕೋಶದ ಕಂಠ ಮತ್ತು ಯೋನಿ ಇವುಗಳದ್ದು. ಮತ್ತು ಗರ್ಭಧಾರಣೆಯನ್ನು ತಡೆಗಟ್ಟಲು ಕೈಗೊಳ್ಳುವ ಕ್ರಮಗಳು, ಅದನ್ನು ನೋಡ್ಕೊಳ್ಳಿ. ಅಭಿಧಮನಿ, ಅಪಧಮನಿ ಮತ್ತು ಲೋಮನಾಳಗಳ ವ್ಯತ್ಯಾಸಗಳನ್ನ ನೋಡಿಕೊಂಡ್ರೆ ಯಾವುದೇ ರೀತಿ ಪ್ರಶ್ನೆ ಕೇಳಿರೂ ಬರ್ಬೋದು. ರಕ್ತದ ಕಾರ್ಯಗಳು, ದುಗ್ಧರಸದ ಕಾರ್ಯ, ನೆಫ್ರಾನಿನ ರಚನೆ.
ಸೊ ಒಟ್ಟಾರೆ ಇಲ್ಲಿರುವಂತಹ ಇದಿಷ್ಟನ್ನು ಸಹ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. 100% ನಿಮಗೆ ಎಕ್ಸಾಮಲ್ಲಿ ಒಳ್ಳೆಯ ಅಂಕ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದರ ಕಂಪ್ಲೀಟ್ PDF ಅನ್ನು ನಾನು ನಿಮಗೆ ಹಾಕಿರ್ತೀನಿ. ಎಲ್ಲ ಚಿತ್ರಗಳನ್ನು ಮತ್ತು ನಿಮಗೆ ಅಣುಸೂತ್ರಗಳನ್ನು, ರಚನಾ ಸೂತ್ರಗಳನ್ನು ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ಗೆ ಬಹಳಷ್ಟು ಯೂಸ್ಫುಲ್ ಆಗ್ತದೆ. ಸೊ ಇದು ನಿಮ್ಮ ಲಾಸ್ಟ್ ಮಿನಿಟ್ ಸ್ಟಡೀಸ್ ಆಗಿರ್ತದೆ ಮಕ್ಕಳು. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.